ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್, ರೋಹಿತ್ ಶರ್ಮಾ ಅವ್ರ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ ಅವರು ಅವರ ಕೆರಿಯರ್ಲೇ ಫೇಸ್ ಮಾಡಿರುವಂಥ ಅತಿ ಟಫೆಸ್ಟ್ ಡಿಫಿಕಲ್ಟ್ ಸೈಕ್ ಬೌಲರ್ ಯಾರು ಅಂತ ಅಂದರೆ ಅದು ಸೌತ್ ಆಫ್ರಿಕಾದ ಡೆಲ್ ಸ್ಟೇನ್ ಅಂತೆ. ಇವ್ರ ಬೌಲಿಂಗು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದೆ ಅಂತ ಇವ್ರಿಗೆ ಆಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತಂತ ಇವ್ರಿಗೆ. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ತು ಅಂತಂದರೆ ಬೇರೆಯವ್ರಿಗೆಲ್ಲ ಸಗದಾಗ ಆಡೋರು ಅಂತೆ. ಬಟ್ ಇವ್ರು ಬಂತು ಅಂತಂದರೆ ಏನೋ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಬೌಲರು, ಏನೋ ಒಂಥರ ಅಷ್ಟು ಒಂಥರ ಆ ಈಸಿನೆಸ್ ಅನ್ನಿಸ್ತಾ ಇರಲಿಲ್ಲ ಅಂತ ಇವ್ರಿಗೆ. ಕಷ್ಟಪಡಬೇಕು ಇವ್ರಿಗೆ ಹೊಡಿಬೇಕು ಅಂತಂದರೆ ಅಂತ ಅನ್ಸುತ್ತೆ. ಹೌದು, ಅಂಥ ಮಟ್ಟಿಗೆ ಇದ್ದಂಥ ಬೌಲರು ಒಂದು ಕಾಲದಲ್ಲಿ ಡೆಲ್ ಸ್ಟೇನ್ ಅಂತಂದರೆ ಎಲ್ಲ ಅದ್ರುಕೊಳೋರಲ್ಲ ಬೀಜ ಹಂಗೆ ಅದರದ್ದು ಎಲ್ಲರಿಗೂ ಬ್ಯಾಟರ್ಗಳಿಗೆ ಎದುರುತ್ತಿತ್ತು ಅಂತ ಹೇಳ್ತಿಲ್ಲ. ಒಟ್ನಲ್ಲಿ ಎಲ್ಲರೂ ಅದೇ ಥರ ನೋಡ್ತಾ ಇದ್ದು. ಡೆಲ್ ಸ್ಟೇನ್ ಅಂತ ಅಂದರೆ ಟಾಪ್ ಕ್ವಾಲಿಟಿ ಬೌಲರ್. ಎಷ್ಟೋ ದಿನ ನಂಬರ್ 1 ಪೊಸಿಷನ್ ಇದ್ದವರು ಡೆಲ್ ಸ್ಟೇನು. ಅಪ್ಡೇಟ್ ಬಿಟ್ಟು ಪೃಥ್ವಿ ಶಾ ಮಾತಾಡಿದರೆ ಸುಮಾರು ದಿನ ಆದಮೇಲೆ ಕಾಣಿಸ್ಕೊಂಡಿದ್ದಾರೆ. ಐ ಮೇಡ್ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ದ ಲಾಸ್ಟ್ 2 years. ಐ ಸ್ಟಾಪ್ ಗಿವಿಂಗ್ ಟೈಮ್ ಟು ಕ್ರಿಕೆಟ್ ಆ್ಯಂಡ್ ಸಮ್ ಫ್ರೆಂಡ್ಸ್ ಡಿಸ್ಟ್ರಾಕ್ಟೆಡ್ ಮೀ. ಈ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನಾನು ಸುತ್ತಮುತ್ತ ಇರೋರೆಲ್ಲ ಸೇರ್ಕೊಂಡು ನಾನು ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರಲ್ಲ. ಸೊ ಫಸ್ಟು ಇವ್ರಿಗೆ ಉಗಿಬೇಕು, ಸುತ್ತಮುತ್ತ ಇರೋರ ಜೊತೆ ಸೇರೋದು. ಆ ಫ್ರೆಂಡ್ ಸರ್ಕಲ್ ಯಾವ ಥರ ಮೇಂಟೈನ್ ಮಾಡಿರ್ತಾರೋ ಆ ಥರ ಇವ್ರ ಮೈಂಡ್ ಸೆಟ್ ಕೂಡ ಇರುತ್ತೆ. ಸೊ ಹಾಳು ಆಗಬೇಕು ಅಂತ ಇವರೇ ಇದ್ದರು ಅಂತಂದರೆ ಸೊ ಅವ್ರೇನು ಮಾಡ್ತಾರೆ, ಅವ್ರು ಎಂಕರೇಜ್ ಮಾಡ್ತಾರೆ ಇವ್ರು ಹಾಳಾಗಬೇಕು ಅಂತ ಇವ್ರು ಹಾಳಾಗ್ತಾರೆ. ಇವ್ರ ಬುದ್ಧಿ ಇವ್ರ ಕೈಲಿ ಇರಬೇಕು. ಫ್ರೆಂಡ್ಸ್ನ ಬ್ಲೇಮ್ ಮಾಡಿದ್ರಿಂದ ಏನು ಬರುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಹಾಳು ಮಾಡ್ಬಿಟ್ರು ನಾನು. ಇವ್ರಿಗೂ ಹಾಳಾಗಬೇಕು ಅಂತ ಫಸ್ಟ್ ಆಫ್ ಆಲ್ ಆಸೆ ಇತ್ತು, ಅದಕ್ಕೋಸ್ಕರ ಹಾಳಾದೆ ಅಂತ ಹೇಳಬೇಕು. ಫ್ರೆಂಡ್ಸ್ನ ಬ್ಲೇಮ್ ಮಾಡ್ತಾರೆ ನೋಡಿ, ಇಲ್ಲಿ ಫ್ರೆಂಡ್ಸ್ ಹಾಳು ಮಾಡ್ಬಿಟ್ರು ಅಂತ. ಅಪ್ಡೇಟ್ ನಂಬರ್ 3, ಮಿಚೆಲ್ ಸ್ಟಾರ್ಕಿಗೆ ಒಂದು ಏನು ಆಗೋದಿಲ್ಲ ಅಂತಂದರೆ ಕ್ರಿಕೆಟ್ ಬ್ಯಾಟರ್ಸ್ಗಳು ಬೇಗ ಔಟ್ ಆಗೋಗ್ಬಿಡ್ತು ಅಂತಂದರೆ, ಏನಾದ್ರು ಲೋ ಸ್ಕೋರಿಗೆ ಸೆಟಲ್ ಆಗೋಗ್ಬಿಡ್ತು ಅಂತಂದರೆ ಏನು ಡಬ್ಬಾ ಬ್ಯಾಟಿಂಗು, ವರ್ಸ್ಟ್ ಬ್ಯಾಟಿಂಗು, ನನ್ನ ಮಕ್ಕಳು ಆಡೋಕ್ಕೆ ಬರಲ್ಲ ಏನಿಲ್ಲ ಅಂತ ಬ್ಯಾಟರ್ಸ್ಗಳನ್ನ ಬ್ಲೇಮ್ ಮಾಡ್ತಾರೆ ಹೊರತು ಯಾರು ಬೌಲರ್ಸ್ಗಳಿಗೆ ಕ್ರೆಡಿಟ್ ಕೊಡೋಲ್ಲ. ಸಾಕತ್ ಬೌಲಿಂಗು, ಏನು ಚಿಂದಿ ಬೌಲಿಂಗು, ಸಾಕತ್ ಅಜ್ಜಿ ನೆಕ್ಸ್ಟ್ ಲೆವೆಲು ಅಂತ ಜಾಸ್ತಿ ಹೊಗಳೋದಕ್ಕೆ ಹೋಗೋದಿಲ್ಲ. ಒಟ್ಟಲ್ಲಿ ಬ್ಯಾಟರ್ಸ್ಗಳನ್ನೇ ಜಾಸ್ತಿ ಬ್ಲೇಮ್ ಮಾಡ್ತಾರೆ, ಬೌಲರ್ಸ್ಗಳನ್ನ ಹೊಗಳೋದ್ಕಿಂತ ಅಂತ ಹೇಳಿದರೆ ಅದು ರಿಯಾಲಿಟಿ. ಹೌದು, ಯಾಕೆಂದರೆ ಕ್ರಿಕೆಟ್ ಅಂತ ಅಂದರೆ ಒಂಥರ ಮೈನು ಎಲ್ಲಿ ಜಾಸ್ತಿ ಅಂತ ಅಂದರೆ T20 ಫಾರ್ಮೇಟಲ್ಲಿ, ODI ಫಾರ್ಮೇಟಲ್ಲ, ವೈಟ್ ಬಾಲ್ ಫಾರ್ಮೇಟಲ್ಲಂತೂ ಖಂಡಿತ ಬ್ಯಾಟರ್ಸ್ಗಳನ್ನೇ ಬ್ಲೇಮ್ ಮಾಡೋದು. ಸೊ ಯಾಕಂದರೆ ನಾವು ಬಡಿ ಆಟ ನೋಡೋದಕ್ಕೆ ಅಂತ ಬಂದಿರ್ತೀವಿ, ಡಿಸಪಾಯಿಂಟ್ ಆಗುತ್ತೆ, ಅದಕ್ಕೋಸ್ಕರ ಬ್ಯಾಟರ್ಸ್ಗಳನ್ನೇ ಬ್ಲೇಮ್ ಮಾಡೋದು. ಬೌಲರ್ಸ್ಗಳನ್ನ ಯಾರು ಕೂಡ ಪ್ರೊಜೆಕ್ಟ್ ಮಾಡೋಕ್ಕೆ ಎಲಿವೇಶನ್ ಕೊಡೋದಕ್ಕೆ ಹೋಗೋದಿಲ್ಲ. ಅಪ್ಡೇಟ್ ನಂಬರ್ 4, ಪೃಥ್ವಿ ಶಾ ಅವ್ರು ಇನ್ನೂ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಈಸ್ ಮೈ ಫೇವರೆಟ್ ಕ್ಯಾಪ್ಟನ್ ಇನ್ ದ ವರ್ಲ್ಡ್ ಅಂತ ಹೇಳಿದರೆ, ಜೊತೆಗೆ ಇನ್ನೂ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ನನಗೆ ಕ್ಯಾರೆ ದಾಸಯ್ಯ ಅಂತ ಅಂದಿಲ್ಲ. ಏನು ಮಾಡ್ತಾ ಇದೆಯಾ ಗುರು, ನನ್ನ ಕೆಳಗಡೆ ಬಿದ್ದಾಗ ಇವಾಗಲೂ ಕೂಡ ಯಾರು ಕೂಡ ನನಗೆ ಕ್ರಿಕೆಟರ್ಸ್ಗಳು ನಾವು ಆ್ಯಕ್ಟಿವ್ ಆಗಿ ಆಡ್ತಾ ಇರ್ಬೇಕಾದ್ರೆ, ಇಂಡಿಯನ್ ಟೀಮ್ಗೆಲ್ಲ ಆಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಪರಿಚಯ ಆದರು ನನಗೆ, ದೊಡ್ಡ ಕ್ರಿಕೆಟರ್ಸ್ ಎಲ್ಲ ಪರಿಚಯ ಆದರು. ಬಟ್ ಯಾರು ಕೂಡ ನನಗೆ ಕ್ಯಾರೇ ಅನ್ನಲಿಲ್ಲ. ನನ್ನ ಕೆಳಗಡೆ ಬಿದ್ದಾಗ ವಿಚಾರಿಸಿದವ್ರು ಒಬ್ಬರೇ, ಇಟ್ಸ್ ರಿಷಬ್ ಪಂತು. ಇವಾಗಲೂ ಕೂಡ ಟಚ್ಚಲ್ಲಿರೋದವ್ರನ್ನೇ ರಿಷಬ್ ಪಂತು ಮಾತ್ರ ನನಗೆ ಕೈ ಹಿಡಿದವ್ರೆ ಅಂತ. ಇಲ್ಲಿ ಪೃಥ್ವಿ ಶಾ ನೀನು ಹೋಗೋರು ಹಾಳಾಗೋಗು ಅಂತ ಹೇಳಕ್ಕೆ ಹೋಗಿದ್ರ? ನೀನು ಕ್ರಿಕೆಟ್ ಬಿಟ್ಬಿಟ್ಟು ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿ ಎಣ್ಣೆ ಹೊಡ್ಕೊಂಡು ಆರಾಮಾಗಿರು ಅಂತ ಯಾರು ಹೇಳಕ್ಕೆ ಹೋಗಿದ್ರು? ಯಾರು ಬಂದು ಕೈ ಹಿಡಿತಾರಲ್ಲ ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಮಜಾ ಮಾಡ್ತಾಯಿತ್ತು ಅಂತ ಅಂದರೆ ಬ್ಲೇಮ್ ಮಾಡಬಾರ್ದು. ಒಟ್ನಲ್ಲಿ ರಿಷಬ್ ಪಂತ್ ಏನೋ ಬಂದ್ಬಿಟ್ಟು ಏನೋ ಸಪೋರ್ಟ್ ಮಾಡಿದ್ರು ಅಂತ ಇವ್ರಿಗೆ, ಅದನ್ನು ಹೇಳಿದ್ದಾರೆ ಅಷ್ಟೇ. ನಾನು ಅಪ್ಡೇಟ್ ನಂಬರ್ 5, RCB ಸ್ಟ್ಯಾಂಪಿಂಗ್ ಕೇಸ್ ಏನಿತ್ತು ಇವಾಗ ಆಲ್ಮೋಸ್ಟ್ ಕಡೆ ಹಂತಕ್ಕೆ ಬಂದ್ಬಿಟ್ಟು ನಿಂತೈತಂತೆ. ನಮಗೆ ಒಂದು ಕ್ವೆಶನ್ ಇರೋದೇನು ಅಂತಂದರೆ, RCB ಎಲ್ಲೂ ಕೂಡ ಏನು ಕೂಡ ಪೋಸ್ಟ್ ಮಾಡ್ತಾ ಇಲ್ಲ. ಲಾಸ್ಟ್ ಪೋಸ್ಟ್ ಮಾಡೋದು ಜೂನ್ 5ನೇ ತಾರೀಕು. ಅದು ಅದೇ ಈ ಸ್ಟ್ಯಾಂಪಿಂಗ್ ಕೇಸೆಲ್ಲ ಆಗಿತ್ತಲ್ಲ, ಕಾಲು ತುಳಿದು ಮೃತಪಟ್ಟಿದ್ರಲ್ಲ, ಸೊ ಅವ್ರಿಗೆಲ್ಲ ಒಂಥರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಪೋಸ್ಟ್ ಹಾಕಿದ್ರು. ಅದೇ ಲಾಸ್ಟ್ ಪೋಸ್ಟು. ಸೊ ಇವ್ರು ಪೋಸ್ಟ್ ಏನಕ್ಕೆ ಮಾಡ್ತಾ ಇಲ್ಲ? ಸೊ ಇದೆಲ್ಲ ಸೀನ್ ಆಯಿತು ಅಂತ ಪೋಸ್ಟ್ ಮಾಡ್ತಾ ಇಲ್ವಾ, ಅಥವಾ ಕೋರ್ಟ್ ಅವ್ರು ಏನಾದ್ರು ಸ್ಟೇ ಇಟ್ಟಿದ್ದಾರೆ ಇವ್ರಿಗೆ, ಎಲ್ಲೂ ಪೋಸ್ಟ್ ಮಾಡ್ಬೋದು, ಯಾರು RCB ಅವ್ರು ಎಲ್ಲೂ ಏನೂ ಪೋಸ್ಟ್ ಮಾಡಬಾರ್ದು ಅಂತ ಏನಾದ್ರು ಸ್ಟೇಗೆ ಮಾಡಿದಾರಾ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಯಾಕಂದರೆ ಆಲ್ಮೋಸ್ಟು ತಿಂಗಳೇ ಆಗ್ತಾ ಬರ್ತಾ ಇದೆ, RCB ಒಂದು ಪೋಸ್ಟ್ನೂ ಕೂಡ ಅಲ್ಲಿಂದ ಆಚೆಗೆ ಹಾಕೇ ಇಲ್ಲ. ಸೊ ಸಿಚುವೇಶನಲ್ಲಿ ನೋಡ್ತು ಅಂತಂದರೆ ಅಲ್ಲಿಂದನೂ ಕೂಡ ಬಂದಿರೋ ಥರ ಕಾಣಿಸ್ತೈತೆ, ಜೊತೆಗೆ ಇವರು ಕೂಡ ಯಾಕಬೇಕು ಅಂದರೆ ಸುಮ್ಮನೆ ಆಗಿರೋ ಥರ ಕಾಣಿಸ್ತೈತೆ. ಒಟ್ಟಿನಲ್ಲಿ ಈ ಕೇಸ್ ಏನಾಗಿದೆ, ಸೊ ಇದು ಕ್ಲಿಯರ್ ಆಯಿತು ಅಂತಂದರೆ ಬಹುಶಃ ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕಾಣಿಸ್ತೈತೆ. ನೋಡೋಣ ಯಾವಾಗ ಪೋಸ್ಟ್ ಮಾಡ್ತಾರೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.